ಹಾಯ್ ಫ್ರೆಂಡ್ಸ್, ಹಂಗಂದ್ರೆ ಎಲ್ಲರೂ ಗೃಹಲಕ್ಷ್ಮಿ ದುಡ್ಡು ಇವತ್ತು ಬರ್ತೈತೋ ನಾಳೆ ಬರ್ತೈತೋ ಅಂತ ಎಲ್ಲರೂ ಕಾಯಕತ್ತಾರ. ಇಡೀ ಕರ್ನಾಟಕ ತುಂಬಾ ಕಾಯಕತ್ತಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಏನು ಸುಳ್ಳು ಹೇಳಿದಾರಪ್ಪ ಅಂತಂದ್ರೆ 21 ಮತ್ತು 22ನೇ ಕಂತಿನ ಹಣ ಹಾಕಿಬಿಟ್ಟಿವಿ ಅಂತೇಳಿ ಸುಳ್ಳು ಹೇಳಿದಾರ. ಅದು ಅಪ್ಪಟ ಸುಳ್ಳು ಅಂದ್ರೆ ಸುಳ್ಳು. ಯಾಕಂದ್ರೆ ನಮಗೆ ಅವರ ಸರ್ಕಾರನ ಕಲಿಸಿ ಕೊಟ್ಟೈತಿ ಅದನ್ನ ಹೆಂಗ್ ಚೆಕ್ ಮಾಡ್ಬೇಕು, ನಾವು ಅದನ್ನ ಹೆಂಗ್ ಟ್ರ್ಯಾಕ್ ಮಾಡ್ಬೇಕು ಅನ್ನೋದನ್ನ ಅದನ್ನ ಸರ್ಕಾರನ ಮರ್ತ್ ಬಿಟ್ಬಿಟ್ಟೈತಿ. ಅವ್ರು ಮರ್ತ್ ಏನ್ ಹೇಳಕತ್ತಾರ, ಜನರನ್ನ ಯಾಮಾರಿಸ್ಬೇಕು ಅಂತೇಳಿ ನಾವು 21, 22 ಕಂತ ಹಾಕ್ಯವಲ್ಲ, ಅದಾಗ ಜನರಿಗೆ ದುಡ್ಡು ಬಂದತ್ತಲ್ಲ, ನಮ್ಮ ಕಡೆಯಿಂದ ಹೋಗೈತಲ್ಲ ಅಂತೇಳಿ ಹೇಳಾಕತ್ತಾರ. ಬಟ್ ಯಾವುದು ಇನ್ನೂ ಅಕೌಂಟಿಗೆ ಬಂದಿಲ್ಲ. 21 ಬಂದಿಲ್ಲ, 22 ಬಂದಿಲ್ಲ, ಈಗ ರೀಸೆಂಟ್ ಆಗಿ 23 ಬಂದಿಲ್ಲ. 3 ಕಂತಿನ ಹಣ ಇನ್ನೂ ಬಂದಿಲ್ಲ. ಈಗ ಮಹಾಲಕ್ಷ್ಮಿ ಹಬ್ಬದ ಒಳಗೆ ಅವರು ಹಾಕಬಹುದು, ಹಾಕ್ತೇವೆ ಅಂತೇಳಿ ಮಾತಾಡಕತ್ತಾರ. ಯಾಕಪ್ಪ ಅಂತಂದ್ರೆ ಹೋದ್ ಸಲ ನಾನು ಆಗಸ್ಟ್ ಒಳಗೆ ಸೇಮ್ ಸಿಚುವೇಶನ್ ಆಗಿತ್ತು. ಮಹಾಲಕ್ಷ್ಮಿ ಹಬ್ಬಕ್ಕಂದ್ರೆ ಅವರು 4,000 ರೂಪಾಯಿ ಹಾಕಿದ್ರೆ, ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಸಲ ಹಾಕ್ತಾರೆ. ಬಟ್ ಅವರು ಸುಳ್ಳು ಯಾಕೆ ಹೇಳಕತ್ತಾರಪ್ಪ ಅಂತಂದ್ರೆ ಈಗ ಪ್ರತಿಯೊಂದಕ್ಕೂ ಬಜೆಟ್ ಬೇಕಲ್ಲ. 2,500 ಕೋಟಿ ಹಣ ಖರ್ಚಾಗ್ತೈತಿ ಒಂದು ಕಂತಿನ ಹಣ ಹಾಕಾಕ ಬರೀ ಕರ್ನಾಟಕ ತುಂಬಾ. ಸೊ ಹಂಗಾಗಿ ಈಗ ಅವ್ರು ಹೆಂಗಪ್ಪ ಅಂತಂದ್ರೆ ಈಗ ಒಂದ್ ಸ್ವಲ್ಪ ದಿನ ಹೇಳಿ 1 ತಿಂಗಳ 2 ತಿಂಗಳ ದುಡಿ ಅವ್ರ ಅಮೌಂಟ್ ಅಡ್ಜಸ್ಟ್ ಆಗ್ತಪ್ಪ ಅಂತಂದ್ರೆ ತಕ್ಷಣ ಹಾಕಿ ಬಿಡ್ತಾರ. ಆಮೇಲೆ ಏನ್ ಹೇಳ್ಬಿಡ್ತಾರಪ್ಪ ಅಂತಂದ್ರೆ ಇಲ್ಲ ನಾವು ಹೇಳಿದ್ದು ಅವ್ರಿಗೆ, ಅವ್ರು ನಮ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನಿಮಗೆ ಬಂದಿಲ್ಲ, 3 ಕಂತಿನ ಹಣ ಬಂದಿಲ್ಲ, 2 ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನಾವು ತಕ್ಷಣ ಹಾಕ್ತೇವೆ ಅಂತೇಳಿ ಹೇಳ್ಬಿಡ್ತಾರೆ. ಸರ್ಕಾರನ ನಮ್ಗೆ ಕಲ್ಸೈತಿ. DBT ಆ್ಯಪ್ ಮುಖಾಂತರ ನಾವು ಪ್ರತಿಯೊಂದು ಚೆಕ್ ಮಾಡ್ಬೋದು. ಯಾವ ತಿಂಗಳ ಹಣ ಎಷ್ಟು ಬಿದ್ದೈತಿ, ಯಾವ ಡೇಟಿಗೆ ಬಿದ್ದೈತಿ, ಯಾವ ಟೈಮಿಗೆ ಬಿದ್ದೈತಿ ಅನ್ನೋದು ಕೂಡ ಅದ್ರೊಳಗೆ ಗೊತ್ತಾಗ್ತೈತಿ. ನೀವು ಗೂಗಲ್ ಒಳಗೆ ಹೋಗಿ DBT ಸರ್ಚ್ ಮಾಡಿ ಅದ್ರೊಳಗೆ ವೆಬ್ಸೈಟ್ ಒಳಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿರಿಪ್ಪ ಅಂತಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ 2023ರಿಂದ ಯಾವಾಗಿಂದ ಸ್ಟಾರ್ಟ್ ಆಗೈತಲ್ಲ, ಈಗ 23ನೇ ಕಂತು ಬರಾಕ್ ಬಂತಿ. ಇದುವರೆಗೂ ನಿಮ್ಗೆ ಎಷ್ಟು ಹಣ ಬಂದೈತಿ, ಎಷ್ಟು ಹೋಗೈತಿ, ಯಾವ ಟೈಮಿಗೆ ಬಂದೈತಿ ಅನ್ನೋದು ಕೂಡ ಗೊತ್ತಾಗ್ತೈತಿ. ಆದ್ರೆ ಸರ್ಕಾರ ಅದನ್ನ ಮರ್ತ್ ಬಿಟ್ಬಿಟ್ಟೈತಿ. ಸರ್ಕಾರ ನಮಗೆ ಹೇಳಿದ್ದನ್ನ ಮರ್ತೈತಿ. ಆದ್ರೂ ಅವ್ರು ಹೇಳಾಕತ್ತಾರ ನಾವು ಹಾಕೇವಿ ಅಂತೇಳಿ. ದೇವರಾನೆ ಒಬ್ಬರ ಅಕೌಂಟಿಗೂ ಬಂದಿಲ್ಲ. ನಿಮ್ಮ ಅಕೌಂಟಿಗೆ ಏನಾರ ಬಂದೈತಂದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ. ಯಾಕಂದ್ರೆ ನನಗೆ ಗೊತ್ತಿದ್ದಾರಂಗ ಇನ್ನೂವರೆಗೂ ಯಾರ್ದು 21, 22, 23 3 ಕಂತಿನ ಹಣ ಬಂದಿಲ್ಲ. ಈಗ ಇನ್ನು ಆಗಸ್ಟಕ್ಕಂದ್ರೆ 4ನೇ ಕಂತಿನ ಹಣನೂ ಬರಬೇಕು. 8,000 ಟೋಟಲ್ 8,000 ಗೌರ್ಮೆಂಟ್ ಕೊಡೋದಾಗ್ತೈತಿ ಜನರಿಗೆ. ಅದ್ರೊಳಗೆ ಅವ್ರು ಎಷ್ಟು ಹಾಕ್ತಾರ ಅನ್ನೋದು ನಮ್ಗೆ ಏನಾರ ಗೊತ್ತಾಗ್ತಪ್ಪ ಅಂತಂದ್ರೆ ತಕ್ಷಣ ನಾ ವಿಡಿಯೋ ಮಾಡ್ತೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ಅವ್ರು ಅಟ್ಲೀಸ್ಟ್ ಒಂದು 4,000 ಹಾಕ್ತಾರೆ. 2 ಕಂತಿನ ಹಣ ಆದ್ರೂ ಪಕ್ಕ ಹಾಕ್ತಾರೆ. ಯಾಕಂದ್ರೆ ನಿಮ್ಮ ಹಣ ಅಂತ ಎಲ್ಲಿ ಹೋಗುದಿಲ್ಲ. ಅವ್ರೊಮ್ಮೆ ನಿಮ್ಗೆ ಭಾಷೆ ಕೊಟ್ಟಾರಪ್ಪ ಅಂತಂದ್ರೆ ಅದನ್ನ ಸುಳ್ಳು ಮಾಡೋದಿಲ್ಲ, ಕೊಡ್ತಾರ. ಯಾಕಂದ್ರೆ ಇನ್ನ 3 ವರ್ಷ ಐತಿ ಸರ್ಕಾರ ಕೊಡ್ಲೇಬೇಕು. ಅವರು ಕೊಡ್ಲಿಲ್ಲ ಅಂದ್ರೆ ಜನ ರೊಚ್ಚಿಗೆದ್ದು ಬಿಡ್ತಾರ. ಸೊ ಅದನ್ನ ಇಟ್ಕೋದಿಲ್ಲ ಅವ್ರ. ಈಗ ಪ್ರತಿಯೊಂದು ಅಂಗಡಿಗಳಿಗೂ 20 ಲಕ್ಷ 30 ಲಕ್ಷ GST ಟ್ಯಾಕ್ಸ್ ಹೊಂಟಾವ. ಟ್ಯಾಕ್ಸ್ ಅವ್ರು ಈ ತರ ಎದ್ರ ಸಂಬಂಧ ಮಾಡ್ತಾರಪ್ಪ ಅಂತಂದ್ರೆ ಸರ್ಕಾರಕ್ಕೆ ಹಣ ಬೇಕಲ್ಲ. ಈಗ ಇವ್ರು ಬಿಟ್ಟು ಬೇರೆ CM ಆದ್ರೂ ಅವ್ರ ಹತ್ರನೂ ಹಣ ಇರುದಿಲ್ಲ. ಅವ್ರು ನಮ್ಮಲ್ಲೇ ಕೂಡ ಹಾಕೊಂಡ ನಮ್ಮ ಹಣನ ನಮಗೆ ಕೊಡೋರಲ್ಲ ಯಾರಾದ್ರೂ. ಈಗ ನಮ್ಮ ಹತ್ರ ಏನ್ ಟ್ಯಾಕ್ಸ್ ಹೋಗ್ತೈತಿ ಅದೇ ನಮಗೆ ವಾಪಸ್ ಬರೋದಿಲ್ಲ. ಯಾರು ಅವ್ರ ಮನೆಯಿಂದನೂ ತರೋದಿಲ್ಲ, ಎಲ್ಲಿಂದನೂ ಏನ್ ಪ್ರಿಂಟ್ ಮಾಡಿ ಕೆಲಸ ನಮ್ಮ ಕರ್ನಾಟಕಕ್ಕೆ ಅಷ್ಟ ಕೊಟ್ಟು ಕಳ್ಸೋದಿಲ್ಲ. ತಗೋರಿಪ್ಪ ನೀವು ಪ್ರಿಂಟ್ ಹಂಚ್ಬಿಡ್ರಿ ಊರಾಗ ಅಂತೇಳಿ. ಸೊ ಅವರು ಅಮೌಂಟ್ ಅಡ್ಜಸ್ಟ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಹಿಂದೆ ಆಗಿರ್ತೈತಿ. ಬಟ್ ಅವ್ರ ಹಂಗೆ ಹೇಳಿದ್ದು ತಪ್ಪದು. ಯಾಕಂದ್ರೆ ಹಾಕುದ್ಲಿನ ಹಾಕೇವೆ ಅಂತೇಳಿ ಅಂದ್ರೆ ಜನರಿಗೆ ಮೋಸ ಮಾಡಿದಂಗೆ ಆಗ್ತೈತಿ. ಸೊ ಹಾಗೆ ಹೇಳ್ಬಾರ್ದಾಗಿತ್ತು, ಹೇಳ್ಬಿಟ್ಟಿದ್ದಾರೆ. ಬಟ್ ಈಗ ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ಖಂಡಿತವಾಗಿ 2 ಕಂತಾದ್ರೂ ಹಾಕ್ತಾರೆ, 4,000 ಆದ್ರೂ ಹಾಕ್ತಾರೆ. ಮತ್ತೇನಾದ್ರೂ ನನಗೆ ಅಪ್ಡೇಟ್ ತಿಳಿತಪ್ಪ ಅಂತಂದ್ರೆ ತಕ್ಷಣ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತೆ ಇಂಥ ಸ್ಪೆಷಲ್ ಅಪ್ಡೇಟ್ ನೋಡಕ್ಕೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಬಾಯ್.